ಸಿಂಹರಾಶಿ ಸ್ವಾಭಾವಿಕವಾಗಿರಬೇಕು. ನಾಟಕೀಯವಾದಂತಹ ಬುದ್ಧಿಯಿಂದ ಹಿನ್ನಡೆಯಾಗುತ್ತೆ. ಯಾರೋ ನೋಡಲಿ, ಯಾರೋ ನನ್ನನ್ನು ಗುರುತಿಸ್ಲಿ ಅಂತ ಹೇಳಿ ನಾಟಕೀಯವಾದಂತಹ ಬುದ್ಧಿಯಿಂದ ನೀವು ವರ್ತಿಸಿದರೆ ಜನಕ್ಕೆ ನಿಜಾಂಶ ಗೊತ್ತಾದಾಗ ನಿಮ್ಮನ್ನು ಅವಮಾನ ಮಾಡ್ತಾರೆ. ಅದು ಬೇಕಾ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಬೇರೆಯವರ ತಪ್ಪನ್ನು ನೀವೇನು ಹೇಳೋದಕ್ಕೆ ಹೋಗಬೇಡಿ. ನಿಮಗೆ ಸಂಬಂಧಪಡದೇ ಇರತಕ್ಕಂಥದ್ದು ಯಾರು ತಪ್ಪು ಮಾಡಿದಾರೋ ಅವರು ಆ ತಪ್ಪಿಗೆ ತಕ್ಕ ಹಾಗೆ ಫಲವನ್ನು ಅನುಭವಿಸ್ತಾರೆ. ನಿಮ್ಮ ವಿಷಯ ಬಂದಾಗ ಮಾತ್ರ ನೀವು ಬಹಳ ಶಿಸ್ತಿಂದ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಅನೇಕ ಕೆಲಸಗಳಲ್ಲಿ ತುಂಬ ಗಮನ ಕೊಟ್ಟು ಮಾಡಬೇಕಾಗುತ್ತೆ. ಎಲ್ಲಿ ಎಚ್ಚರ ತಪ್ತಿರೋ ಅಂತಹ ಕೆಲಸಗಳು ತಮ್ಮ ಗುಣಮಟ್ಟವನ್ನು ಹಾಳು ಮಾಡುತ್ತೆ, ಕಡಿಮೆ ಮಾಡಿಕೊಳ್ಳುತ್ತೆ. ಅದರಿಂದ ನಿಮಗೆ ಇದ್ದಂತಹ ಮರ್ಯಾದೆ ಕಡಿಮೆ ಆಗ್ತಾ ಹೋಗುತ್ತೆ. ಎದುರಾಳಿಗಳ ಅಥವಾ ಶತ್ರುಗಳ, ವಿರೋಧಿಗಳ ಬಲವನ್ನು ತಿಳ್ಕೊಂಡು ನೀವು ವ್ಯವಹರಿಸಬೇಕು. ಯಾಕೆ ಅಂತಂದರೆ ಬಲೀಯಸಿ ಸ್ಪರ್ಧಾ, ನಮಗಿಂತ ಬಲಿಷ್ಠವಾಗಿರತಕ್ಕಂತಹ ವಿಷಯದಲ್ಲಿ, ವ್ಯಕ್ತಿಗಳಲ್ಲಿ ನಾವೇನಾದರೂ ಸ್ಪರ್ಧೆ ಮಾಡಬೇಕು, ವ್ಯವಹರಿಸಬೇಕು, ಅವ್ರ ಜೊತೆ ಹೋರಾಟ ಮಾಡಬೇಕು, ವಾದ ಮಾಡಬೇಕು ಅನ್ನುವಂಥದ್ದಿದ್ದರೆ ಅದು ಅವರ ಶಕ್ತಿಯನ್ನು ಅಳೆದು ನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಅದು ನಮಗೆ ಮೃತ್ಯುಕೂಪಕ್ಕೆ ತಳ್ಳುತ್ತೆ ಅನ್ನುವಂಥದ್ದು ಶಾಸ್ತ್ರಕಾರರ ಮಾತು. ಬಲಿಯಸಿ ಸ್ಪರ್ಧಾ ಅನ್ನುವಂಥದ್ದು ಅದು ಮೃತ್ಯೋರ್ದ್ವಾರಾಣಿ ಚತ್ವಾರಿ ಎನ್ನುವಂತಹ ಮಾತಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ರೀತಿಯ ಸ್ಪರ್ಧೆಗಳಿದ್ದಾಗ ಆಲೋಚನೆಯನ್ನು ಮಾಡಿ ನಿರ್ಧಾರ ಮಾಡಿ ವೈಯಕ್ತಿಕವಾದಂತಹ ವಿಚಾರದಲ್ಲಿ ಕೆಲವು ಸುಧಾರಣೆಗಳು ಆಗಬೇಕಾದಂಥದ್ದು. ಮನಸ್ಸಿನ ಗೊಂದಲಗಳು ದೂರವಾದರೆ ನಿಮ್ಮ ಕೆಲಸಗಳಿಗೆ ಚಾಲನೆ ಸಿಕ್ಕುತ್ತೆ. ಆಯ್ಕೆಗಳು ಹೆಚ್ಚಾದಾಗ ಗೊಂದಲಗಳು ತನ್ನಿಂದ ತಾನೇ ಸೃಷ್ಟಿಯಾಗುತ್ತೆ. ಯಾವುದನ್ನು ತಗೊಳ್ಳಿ, ಯಾವುದನ್ನು ಬಿಡಲಿ ಅನ್ನುವಂಥದ್ದು. ಆ ರೀತಿ ಮಾಡಿಕೊಳ್ಬಾರ್ದು. ನಿರ್ದಿಷ್ಟವಾದಂತಹ ಗುರಿ ಇರಬೇಕು. ಅದನ್ನು ತಲುಪತಕ್ಕಂತಹ ಚಾಣಾಕ್ಷತನ, ಬುದ್ಧಿವಂತಿಕೆ, ಜಾಣ್ಮೆ, ಪ್ರಯತ್ನ, ಪ್ರಾಮಾಣಿಕತೆ ಇದ್ದಾಗ ಗುರಿಯನ್ನು ತಲುಪ್ತೀರಿ. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅದರಲ್ಲೂ ಚಂದ್ರಗ್ರಹನನ್ನು ಮಾನಸಿಕವಾದಂತಹ ಧೈರ್ಯಕ್ಕೆ, ಸ್ಥಿರತೆಗೆ ಪ್ರಾರ್ಥನೆ ಮಾಡಬೇಕಾಗತ್ತೆ. ದಧಿಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ ಎಂಬುದಾಗಿ 11 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕನ್ಯಾರಾಶಿ ಈ ದಿವಸ ಮನೆಗೇನಾದರೂ ಹೊಸ ಪದಾರ್ಥವನ್ನು ತಂದರೆ ಅದು ನಷ್ಟವಾಗುತ್ತೆ. ಇಲ್ಲ ಏನೋ ರಿಪೇರಿಗೆ ಬರುತ್ತೆ ಹೊಸ ಪದಾರ್ಥ. ಮಾನಸಿಕವಾಗಿ ತುಂಬ ಬೇಸರವಾಗ್ತಕ್ಕಂಥದ್ದು. ಬೇರೆ ಉಪಯುಕ್ತವಾದಂತಹ ಚಿಂತನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಯಾವುದಾದ್ರೂ ನಿಮಗೆ ಅನುಕೂಲವಾಗುತ್ತೆ ಅನ್ನುವಂತಹ ಯೋಜನೆಗಳು ಮನಸ್ಸಿಗೆ ಬರಲಿ ಎನ್ನುವಂಥದ್ದು. ಪ್ರೇಮ ವಿವಾಹದ ವಿಚಾರ ಮನೆಯಲ್ಲಿ ಜಗಳಕ್ಕೆ ಅವಕಾಶವಾಗುತ್ತೆ. ಮನೆಯಲ್ಲಿ ವಿಷಯ ಗೊತ್ತಾದ ತಕ್ಷಣ ಜಗಳಕ್ಕೆ ಹೆಚ್ಚು ಅವಕಾಶಗಳಾಗ್ತಕ್ಕಂಥದ್ದು. ಮನೆಗೆ ಬಂಧುಗಳ ಆಗಮನ, ಕೆಲವು ವಿಚಾರದಲ್ಲಿ ಸಮಾಧಾನವಾಗುತ್ತೆ, ಮತ್ತಷ್ಟು ವಿಚಾರಗಳು ಬೇಸರವನ್ನು ತರುತ್ತೆ. ಎಲ್ಲ ವಿಷಯಗಳನ್ನು ಪ್ರಶ್ನೆ ಮಾಡ್ತಾರೆ, ಉತ್ತರ ಕೊಡೋದು ಕಷ್ಟ ಆಗುತ್ತೆ, ಮರ್ಯಾದೆಯ ಪ್ರಶ್ನೆಯಾಗುತ್ತೆ. ಇವೆಲ್ಲ ಹಿಂಸೆಗೆ ಕಾರಣ. ಏನು ಮಾಡಿದರೂ, ಎಷ್ಟು ಗಳಿಸಿದರೂ ತೃಪ್ತಿ ಇಲ್ಲದೇ ಇರತಕ್ಕಂತಹ ದಿವಸ ಇದು. ಭಗವಂತನ ಅನುಗ್ರಹದಿಂದ ನಿಮಗೇನೋ ಒಂದಷ್ಟು ಬರ್ತಾ ಇದೆ, ಆದರೂ ತೃಪ್ತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಮಾನಸಿಕವಾಗಿ ಸಮಾಧಾನ ಇಲ್ಲ ಅನ್ನುವಂಥದ್ದು. ಶ್ರೀ ಸೂಕ್ತದ 16 ಮಂತ್ರಗಳನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ ಏಕನಕ್ಷತ್ರ ಏಕರಾಶಿಯ ದಂಪತಿಗಳಿಗೆ ಎಲ್ಲ ವಿಚಾರಗಳು ಕೂಡ ಈ ದಿವಸ ಕಹಿಯಾಗತ್ತೆ. ಅಂದರೆ ಒಂದೇ ನಕ್ಷತ್ರ ಒಂದೇ ರಾಶಿ ಆಗಿರತಕ್ಕಂಥವರು ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸಬೇಕಾದಂಥದ್ದು. ನಿಮ್ಮ ತಪ್ಪು ಗ್ರಹಿಕೆಯಿಂದ ಜನಕ್ಕೆ ಕೋಪ ಬರುತ್ತೆ. ಯಾವುದನ್ನೋ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀರಿ, ಅದನ್ನೇ ಬೇರೆಯವರಿಗೂ ಪ್ರಬೋಧ ಮಾಡ್ತೀರಿ. ಇದು ಜನಾಕ್ರೋಶಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಅಹಂಕಾರದ ಭಾವನೆಯನ್ನು ತ್ಯಜಿಸಬೇಕು, ದೂರ ಮಾಡಬೇಕು. ನಾನು ಅನ್ನುವಂಥದ್ದು ಒಬ್ಬ ಮನುಷ್ಯ ಬದುಕೋದಕ್ಕೆ ಬೇಕಾಗತ್ತೆ, ಇಲ್ಲ ಅಂತಲ್ಲ. ಆದರೆ ನಾನೇ ಅನ್ನುವಂಥದ್ದು ಅವನ ಅವನತಿಗೆ ಕಾರಣವಾಗುತ್ತೆ. ಆ ಯೋಚನೆ ಮನಸ್ಸಿನಲ್ಲಿರಬೇಕು. ನಿಮ್ಮ ಮಾತು ಕೆಟ್ಟ ಪರಿಣಾಮವನ್ನು ಬೀರತಕ್ಕಂಥದ್ದಾಗುತ್ತೆ. ಯಾವ ಮಾತನ್ನು ಆಡ್ತೀರಿ ಆ ಮಾತಿನಿಂದ ಪರಿಣಾಮ ಕೆಟ್ಟದಾಗಿರುತ್ತೆ ಅನ್ನುವಂಥದ್ದು. ಯಾವುದೇ ವಿಚಾರದಲ್ಲಿ ಅನುಮಾನವನ್ನು ಇಟ್ಟುಕೊಳ್ಬೇಡಿ. ಯಾವುದೋ ಒಂದು ವಿಷಯ ಅನುಮಾನವಾಯಿತು ಅಂದರೆ ಅದನ್ನ ಪರಾಮರ್ಶೆ ಮಾಡಿ, ಅವಕಾಶ ಇರುತ್ತೆ. ಸರಿತಪ್ಪುಗಳ ವಿವೇಚನೆಯನ್ನು ಇಟ್ಟುಕೊಂಡು ವ್ಯವಹರಿಸಿ ಅನ್ನುವಂಥದ್ದು. ಕುಟುಂಬದ ಕಲಹ ಮಿತಿ ಮೀರೋದಕ್ಕೆ ಅವಕಾಶಗಳಿದೆ, ಅದನ್ನು ತಡೆಯೋದಕ್ಕೂ ಅವಕಾಶ ಇದೆ. ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ ಅನ್ನುವಂಥದ್ದು. ನೀವು ಹೇಗೆ ವರ್ತಿಸ್ತೀರಿ, ಹೇಗೆ ನಡ್ಕೊಳ್ತೀರಿ ಅದರ ಮೇಲೆ ಅವೆಲ್ಲ ಅವಲಂಬಿತವಾಗಿರ್ತಕ್ಕಂಥದ್ದು. ಅನುಕೂಲ ಇದ್ದರೆ
ಸರಿಯಾದಂತಹ ವ್ಯಕ್ತಿಗಳ ಹತ್ರ ಒಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಸಲಹೆ. ಶುಭವಾಗಿ. ವೃಶ್ಚಿಕ ರಾಶಿ, ಪ್ರಯಾಣದಲ್ಲಿ ವ್ಯತ್ಯಾಸವಾಗತಕ್ಕಂತಹ ಸೂಚನೆಗಳಿದೆ. ಹಾಗಾಗಿ ದಿನನಿತ್ಯದ ಪ್ರಯಾಣವನ್ನು ಹೊರತಾಗಿ ವಿಶೇಷವಾದಂತಹ ಪ್ರಯಾಣ ಇದ್ದರೆ ಸರಿಯಾಗಿ ಆಲೋಚನೆಯನ್ನು ಮಾಡಿ ಪ್ರಯಾಣದ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ತಿಳಿದು ಮುಂದುವರಿಯುವಂಥದ್ದು ಒಳ್ಳೆಯದಾಗಿರುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಮನಸ್ಸಿರೋದಿಲ್ಲ. ಅಲ್ಲ, ಮನಸ್ಸಿಲ್ಲದ ಮನಸ್ಸಿನಿಂದ ಧಾರ್ಮಿಕ ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗದೇ ಇರುವಂಥದ್ದೇ ಒಳ್ಳೆಯದು. ಆ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ಮನಃಶುದ್ಧಿಯಿಂದ ಹೋಗಬೇಕು. ಯಾವುದೇ ಪಾಪಪ್ರಜ್ಞೆ ನಮಗೆ ಅಲ್ಲಿ ಕಾಡಬಾರದು. ನಾವು ಮಾಡಿರ್ತಕ್ಕಂತಹ ಪಾಪಕ್ಕೋ ತಪ್ಪಿಗೋ ಪ್ರಾಯಶ್ಚಿತ್ತವಾಗಿ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀನಿ ಅನ್ನುವಂತಹ ಭಾವನೆಗಳಿರಬೇಕು. ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲೇನೋ ತಪ್ಪು ಮಾಡಿದರೆ ಅದು ನಮಗೆ ಮತ್ತಷ್ಟು ತೊಂದರೆಯಾಗುತ್ತೆ. ಅದನ್ನೇ ಹಿರಿಯರು ಹೇಳುವಂಥದ್ದು, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಬೇರೆ ಕಡೆ ಮಾಡಿದಂತಹ ನಮ್ಮ ವ್ಯವಹಾರದಲ್ಲಿ ಮಾಡಿದಂತಹ ತಪ್ಪುಗಳು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಅಥವಾ ಪವಿತ್ರವಾದಂತಹ ನದಿಯಲ್ಲಿ ಸ್ನಾನವನ್ನು ಮಾಡಿದಾಗ ಆ ಪಾಪಗಳು ದೂರವಾಗುತ್ತಂತೆ. ಪುಣ್ಯಕ್ಷೇತ್ರಕ್ಕೆ ಹೋಗಿ ಏನೋ ಗಲಾಟೆ ಮಾಡೋದು, ಅಲ್ಲಿನ್ನೇನೋ ತೊಂದರೆ ಮಾಡೋದು, ತಪ್ಪನ್ನು ಮಾಡಿದರೆ ಅದು ಜೀವಿತಾವಧಿಯಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲವಂತೆ. ವಜ್ರಲೇಪೋ ಭವಿಷ್ಯತಿ, ವಜ್ರದ ಹಾಗೆ ಅದು ನಮ್ಮನ್ನು ಹಿಡ್ಕೊಂಡು ಬಿಡುತ್ತೆ, ಅಂಟ್ಕೊಂಡು ಬಿಡುತ್ತೆ ಅಂತ. ಹಾಗಾಗಿ ಪುಣ್ಯಕ್ಷೇತ್ರಕ್ಕೆ ಹೋದಾಗ ನಮಗೊಂದು ಆ ಪವಿತ್ರ ಭಾವನೆ, ಮಾನಸಿಕವಾದಂತಹ ಸಮಾಧಾನ, ಮಾನಸಿಕವಾದಂತಹ ಶುದ್ಧತೆ ಇದೆಲ್ಲವೂ ಕೂಡ ಇರಬೇಕಾದಂಥದ್ದು. ಪರೀಕ್ಷಾ ದೃಷ್ಟಿಯಿಂದ ಕೇವಲ ಪರೀಕ್ಷೆಗೋಸ್ಕರ ಅಧ್ಯಯನ ಮಾಡಿದಂಥವ್ರಿಗೆ ಹಿನ್ನಡೆಯಾಗ್ತಕ್ಕಂಥದ್ದಾಗುತ್ತೆ. ಬೇರೆ ಮಾರ್ಗದಲ್ಲಿ, ವಾಮಮಾರ್ಗದಲ್ಲಿ ಆಲೋಚನೆಯನ್ನು ಮಾಡುವಂಥವರಿಗೆ ತೊಂದರೆಯಾಗುತ್ತೆ. ವಿದ್ಯಾರ್ಥಿಗಳು ಪರಿಶ್ರಮಕ್ಕೆ ತಕ್ಕ ಬೆಲೆ ಅನ್ನುವಂಥದ್ದನ್ನು ತಿಳಿಬೇಕು. ನಾನು ಎಷ್ಟು ಕಷ್ಟಪಟ್ಟು ಓದ್ತೀನೋ ಅಷ್ಟು ನನಗೆ ಅನುಕೂಲವಾಗುತ್ತೆ ಎನ್ನುವಂಥದ್ದು ಗೊತ್ತಾಗಬೇಕು. ಭಾವನೆಗಳು ಕೆಲಸಕ್ಕೆ ಬರೋದಿಲ್ಲ. ಭಾವುಕರಾಗಿ ಏನೋ ಮಾತಾಡಿದರೆ ಅದು ಯಾವುದು ಕೆಲಸಕ್ಕೆ ಬರೋದಿಲ್ಲ. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.